ಹಾಯ್ ಮಕ್ಕಳು, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ನಾವು ಲಾಸ್ಟ್ ಕ್ಲಾಸಲ್ಲಿ ವೇದಿಕ್ ಮ್ಯಾಥ್ಸಲ್ಲಿ ಫಸ್ಟ್ ಮೆಥಡ್ನ ನೋಡ್ತಾ ಹೋದ್ವಿ, ಅದು ಕೂಡುವುದರಲ್ಲಿ. ಈಗ ಎರಡನೇ ಮೆಥಡ್ನ ನೋಡ್ತಾ ಹೋಗೋಣ. 54 36. ಸೊ ಇಲ್ಲಿ 5 + 3 ಏನಾಗಿರುತ್ತೆ ಅಂದರೆ 8 ಆಗಿರುತ್ತೆ ತಾನೆ. ಸೊ 1 ರಿಂದ 9 ಅಂದರೆ ಸಿಂಗಲ್ ಡಿಜಿಟ್ಸ್ ಅಲ್ವಾ, ಇದು ಸಿಂಗಲ್ ಅಂಕೆಗಳು ಬಂದಾಗ ಅದರ ಮುಂದೆ ನಾವು 0ಯನ್ನು ಸೇರಿಸಿ 2 ಡಿಜಿಟ್ ಮಾಡಬೇಕು. ಅಂದರೆ 2 ಅಂಕೆಗಳ ಸಂಖ್ಯೆಯನ್ನ ಮಾಡಬೇಕಾಗುತ್ತೆ. ಅಂದರೆ 1 ರಿಂದ 9 ಯಾವುದೇ ನಿಮಗೆ ಅಂಕೆ ಬಂದರೆ ಅದನ್ನು ಎರಡು ಅಂಕೆಗಳಾಗಿ ಮಾಡ್ಬೇಕಂದ್ರೆ ಅದರ ಮುಂದೆ ಒಂದು 0ಯನ್ನು ಸೇರಿಸಬೇಕಾಗುತ್ತೆ. ಅದರ ಹಿಂದೆ ಸೇರಿಸಿದ್ರೆ ಇದು 90 ಆಗುತ್ತೆ ತಾನೆ, ಇದು ಬಿಡಿ, ಇದು 10. ಸೊ ಹಿಂದೆ ಸೇರಿಸ್ತಾ ಮುಂದೆ ಸೇರಿಸ್ಬೇಡ್ರಿ. ಈ ಕಡೆ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಸೇರಿಸಿದೀರ ಅನ್ಕೊಳ್ರಿ, ಇದು ಒಂದೇ ಆಗಿರುತ್ತೆ. 2 3 4 5 6 7 8 9 ಅಲ್ವಾ. ಸೊ ಈ ರೀತಿ ಸೇರಿಸ್ರಿ. ಈಗ 5 + 3 ಎಷ್ಟು? 8. 0 8. ಈಗ 4 + 6 ಎಷ್ಟಾಗುತ್ತೆ? 10 ಅಲ್ವಾ. ಸೊ ಈ ರೀತಿ ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಇದಕ್ಕೆ ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನದಲ್ಲಿ ಸೇರಿಸಿ ಈಗ ಕೂಡ್ತಾ ಹೋಗ್ರಿ. 0 8 + 1 9 0. ಉತ್ತರ ಎಷ್ಟು? 9. ಅಂದ್ರೆ ನಮ್ಮ ಸಂಖ್ಯಾ ಪದ್ಧತಿಯಲ್ಲಿ ಈ ಕಡೆ ಇರೋ 0ಗಳಿಗೆ ಅಂದ್ರೆ ಲೆಫ್ಟ್ ಸೈಡ್ ಎಡಬದಿಯಲ್ಲಿ ಬರುವ 0ಗಳಿಗೆ ಯಾವುದೇ ಒಂದು ಬೆಲೆಯಲ್ಲಿ ಇರುವುದಿಲ್ಲ ಬೆಲೆ. ಬಲದಲ್ಲಿ ಬರುವ 0ಗಳಿಗೆ ಬೆಲೆ ಇರುತ್ತೆ. ನೋಡ್ರಿ, ಈಗ ಈ ಕಡೆ ನೀವೆಷ್ಟೇ 0ಗಳನ್ನ ಸೇರಿಸ್ರಿ ಲೆಫ್ಟ್ ಸೈಡ್ ಅಲ್ಲಿ, ಯಾವುದೇ ಇದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಮುಂದೆ ಇನ್ನು ಬಲದಲ್ಲಿ ಸೇರಿಸ್ರಿ 90 900 9000 90,000 ಈ ತರ ಆಗ್ತಾ ಹೋಗುತ್ತೆ. ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡ್ರಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋಣ. 9 + 6 ಎಷ್ಟು? 9 + 6 15 ಅಲ್ವಾ, 15. 4 + 2 6. ನೋಡ್ರಿ, ಇಲ್ಲಿ 6 ಬಂತು. ನಾನು ಏನು ಹೇಳಿದ್ದೆ, 2 ಡಿಜಿಟ್ ಆಗಿ ಮಾಡ್ಕೋಬೇಕಂದ್ರೆ 2 ಅಂಕೆ ಬೇಕು ನಮಗೆ. 0 6 1 5 + 0 5 6. ನೀವು ಕಾಮನ್ ಆಗಿ ಮಾಡಿದ್ರೆ 4 + 2 6 9 + 6 15 ಅಲ್ವಾ. ಇನ್ನೊಂದು ಪ್ರಾಬ್ಲಮ್ ಮಾಡ್ತಾ ಹೋಗೋಣ. 6 + 3 ಎಷ್ಟು? 7 8 9 0 9. 5 + 5 10. ಸೊ 0ಗೆ ಯಾವುದೇ ಇಲ್ಲಿ ವ್ಯಾಲ್ಯೂ ಇರೋದಿಲ್ಲ. 9 + 1 10 10 ಅಲ್ವಾ. 9 + ಸಾರಿ 6 7 8 9 5 5 10 ಆಗಿರುತ್ತೆ. 0. ಈಗ 9 + 1 ಇಲ್ಲಿ 0, 9 + 1 10, ಇಲ್ಲೊಂದು ದಶಕ, ಇದು 100 ಅಲ್ವಾ. ಇನ್ನೊಂದ್ಸತಿ ಹೇಳ್ತೀನಿ ನೋಡ್ರಿ. 6 7 8 9 5 5 10. ನಾವು ಇದನ್ನ ಕೂಡ್ತಿದ್ದಾಗ ರೈಟ್ ಇಂದಾನೆ ಕೂಡಬೇಕು. 0 0 9 1 10 ಆಗಿರುತ್ತೆ. 10ಅಲ್ಲಿ ನಾವು ಬಿಡಿ ಸ್ಥಾನವನ್ನು ಇಲ್ಲಿ ಇಟ್ಕೊಂತೀವಿ, 10ರ ಸ್ಥಾನವನ್ನು ಇಲ್ಲಿ ದಶಕ ಕೊಟ್ಟಾಗ 0 + 1 1. ಇಲ್ಲಿ ನೋಡ್ರಿ 6 6 ಇದೆ. 5 + 0 5 1 ಹಾಗೆ ಎಳಿಸ್ಕೊಂಡಿದೀವಿ. ಇಲ್ಲಿ ಏನು ಆ್ಯಡ್ ಮಾಡೋಕ್ಕಿಲ್ಲ. 0 8 + 1 9 0. ಇನ್ನೊಂದೆರಡು ಪ್ರಾಬ್ಲಮ್ಸ್ನ ಮಾಡ್ತೀನಿ, ಆಮೇಲೆ ನಂತರ ನೀವೇ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ರಿ. 5 + 6 11. 6 + 3 7 8 9 9. 1 + 0 1 1 119. ಈಗ ಮಾಡ್ರಿ. 6 + 3 7 8 9 9 + 2 11. ಈಗ ನೆಕ್ಸ್ಟ್ 7 + 3 10 10 + 5 15. ಸೊ ಈಗ 5 2 1 1 + 1 2 1 ಹಾಗೆ ಇಟ್ಕೊಂಡಿದ್ದೀನಿ. ನೀವು ಮಾಮೂಲಾಗಿ ಮಾಡಿದ್ರು ಇದೇ ತರ ಬರುತ್ತೆ ಉತ್ತರ. 7 + 3 10 10 + 5 15 5 ಒಂದು ದಶಕ ಇಲ್ಲಿಟ್ರೆ 6 7 8 9 10 11 12. ಸೊ ಮಕ್ಕಳೇ, ಈ ಒಂದು ಮೆಥಡ್ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.